इतली सोबीत इगर्ज हांगासर तुमकां मेळ्ळ्या. देवाचें एक विशेष बेसांव. एका इगर्जेची सोबाय एक नावार्दीक बरयणार म्हणटा तेसल्या सोबीत फुलां वरवीं न्हय, सोबीत पेंट आनी हेर इमाजी वरवीं न्हय, इतले सोबीत कर्ण बारी आकर्शीक जाल्ल्या त्या एका बिल्डिंगा वरवीं न्हय. तो म्हणटा एका इगर्जेची सोबाय थंयसर इगर्जे भितर दिंबेर पडून मागणे करच्या लोकांचेर वदून आसा म्हणून. तेंच हांव सांगूंक खुशी व्हरता. इगर्ज कितल्यो पयसो खर्चून हांगासर तुमी उबारल्या देवाच्या आनंदा खातीर, सालोरेसाच्या मानाक. आतां ताचो फळ तुमकां मेळाचें. तुमी हांगासर येवन मागण्यांत देवाचें उतर आयकून विशेश तरेन सक्रामेंत उर्बेन खाण घेवन तुमचें क्रिस्तांव जीवन भक्तीचें मोगाचें हर एका रितीन देवाक मेचोवचें आसलें तुमी जोडच्या खातीर हांगा आसा एक जागो तुमकां. आनी देखून तुमी येया आनी हातूंत तुमचें आत्मीक जीवन तें बरें करा. आमी क्रिस्तांव समाज बरें करच्या खातीर आमी आसा. ती समाज बरें करचे कशी? आमच्या बऱ्या जिणे मुखांतर, आमच्या देखी बरीच कार्यक्रमां आमी कर्ण लोकां मदें आसतना क्रिस्ताक आमी साक्ष दिल्ले वरवीं आमी क्रिस्तांव म्हणून दाखोवचें. आनी हें करूंक तुमकां हांव उलो दितां. ಶ್ರೀಮತಿ ಮನೋರಮಾ ಮನ್ವರಾಜ್ ಅವರು ಹೇಳಿದ್ರು, ಇಲ್ಲ ಸಮಾಜದಲ್ಲಿ ಭೂಲೋಕದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ. ಅವರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ, ನಾವು ಪ್ರತಿ ಆದಿತ್ಯವಾರ ಪೂಜೆಗೆ ಒಟ್ಟು ಸೇರಿದಾಗ ಜಗತ್ತಿನ ಶಾಂತಿಗಾಗಿ ಸಾಮಾಜಿಕವಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ರಾಜಕೀಯ ಧುರೀಣರಿಗೆ, ರಾಜಕಾರಣಿಗಳಿಗೆ ಒಂದು ಪ್ರಾರ್ಥನೆಯನ್ನು ನಾವು ಸಲ್ಲಿಸುತ್ತೇವೆ. ಅದು ನಮ್ಮ ಕರ್ತವ್ಯವೆಂದು ನಾವು ಭಾವಿಸ್ತೇವೆ. ಆದ್ದರಿಂದ ಶ್ರೀಮಾನ್ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದ ಕಥೆಯಲ್ಲಿ ಕೂಡ ಅದನ್ನೇ ಅವರು ಹೇಳಿದರು. ನಾವು ನಮ್ಮ ಪ್ರಾರ್ಥನೆಯ ಮುಖಾಂತರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಪರಮಾತ್ಮನು ಲಭಿಸಲಿ ಎಂಬುದಾಗಿ ನಾವು ಮಾಡುವ ಪ್ರಾರ್ಥನೆ ದೇವರು ಸ್ವೀಕರಿಸಿ ಶಾಂತಿ ನಮಗೆ ದೊರಕಿಸಿಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಈ ಒಂದು ದಿನ ನಾವೆಲ್ಲರೂ ಇಲ್ಲಿ ಒಟ್ಟು ಸೇರಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪರಮಾತ್ಮನು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಇಲ್ಲಿ ಮೂಡುಬೆಳ್ಳೆಯ ಎಲ್ಲ ಭಕ್ತಾದಿಗಳಿಗೆ ದೇವರು ಕೃಪಾ ವರಗಳನ್ನು ದಯಪಾಲಿಸಲಿ. ಸಂತ ಲಾರೆನ್ಸರು ಇನ್ನೂ ಹೆಚ್ಚು ಪವಾಡಗಳನ್ನು ಇಲ್ಲಿ ಅವರು ನೆರವೇರಿಸಲೆಂದು ಪ್ರಾರ್ಥಿಸುತ್ತಾ, ಹೊಸ ವರ್ಷ ನಮ್ಮೆಲ್ಲರಿಗೆ ಹೊಸತನ ಜೀವನದಲ್ಲಿ ಕೊಡಲಿ. ನಮ್ಮ ಜೀವನ ಇತರರಿಗೆ ನಮ್ಮ ಸೇವಾ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆ ಒಂದು ಸೇವೆ ಇತರರಿಗೆ ಲಭಿಸಲಿ. ಸಮಾಜ ನಮ್ಮಿಂದ ಇನ್ನೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ. ವಿಶೇಷವಾಗಿ ಈ ಒಂದು ಇಗರ್ಜಿ ದೇವಾಲಯವನ್ನು ನಿರ್ಮಿಸಲಿಕ್ಕೆ ಅನೇಕ ದಾನಿಗಳು, ಚಿಕ್ಕ ಮೊತ್ತವಾಗಲಿ ದೊಡ್ಡ ಮೊತ್ತವಾಗಲಿ, ಅವರ ಎಷ್ಟು ಅವರಿಗೆ ಕೊಟ್ಟ ಆ ಒಂದು ಸಾಧ್ಯತೆಯಿಂದ ಅವರು ದಾನವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ದೇವರು ಆಶೀರ್ವಾದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ, ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ನನ್ನ ಕೆಲವು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. सेमिनारींत पवित्र पुस्तकाचे अध्ययन कर शिकोवनचो प्राध्यापक प्रोफेसर तसो उपकार पडूंक विसरून गेलो. पश्चाताप पावता, ताका आतां देव बरें करूं म्हणटा. हांवें पयले 5 लाख आनी चड दान दिल्ल्यांचो उपकार बावडलो. 1 लाख आनी ताच्या परस चड दिल्ले जन 40 आनी 5 जण आसात, तांकां म्हजें अभिनंदन. तांकां देव बरें करूं म्हणटा आमच्या ताळयां सोबें. तांचो मात रे त्याग कर, सॅक्रिफीस कर,
₹50 हांव ताचे चड दिल्ले दानी मस्त आसात आमच्या फिरगेजीचे आनी फिरगेजीचे बायले. देव तांकां आशिर्वाद दिवन दी, सालोरसाची मजत तांकां लाबोवन दी. तांचोय हांव उपकार बावडटां. तांकां आमचे अभिनंदन. ಅಧ್ಯಕ್ಷತೆ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಶಾಂಗವಾಗಿ ನೆರವೇರಿಸಿಕೊಟ್ಟ ಮಂಗಳೂರು ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾದ ಪೂಜ್ಯ ಬಿಷಪ್ ಸ್ವಾಮಿ ಅವರಿಗೆ ಬೆಳ್ಳೆ ಧರ್ಮ ಪ್ರಾಂತ್ಯದ ಪರವಾಗಿ ಹೃದಯ ಸ್ಪರ್ಶ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಶುಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಗುಲ್ಬರ್ಗ, ಶಿವಮೊಗ್ಗ, ಲಕ್ನೋ ಹಾಗೂ ಬರಾಯ್ಪುರದ ಧರ್ಮಾಧ್ಯಕ್ಷರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಪ್ರತ್ಯೇಕ ಧನ್ಯವಾದಗಳು ಪೂಜ್ಯ ಬಿಷಪ್ ರಾಬರ್ಟ್ ಮಿರಾಂದ ಇವರಿಗೆ ಸಲ್ಲುತ್ತದೆ. ನಾವಿತ್ತ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಸಂದೇಶವನ್ನು ನೀಡಿ ನಮ್ಮನ್ನು ಹರಿಸಿದ್ದೀರಿ. ನಿಮಗೆ ನಾವು ಆಭಾರಿಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನೆರವೇರಲು ಸಹಕಾರ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ಹೃದಯ ತುಂಬಿದ ನಮನಗಳು. ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು, ಮಾಧ್ಯಮದವರು ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು. Amazing to me. Lord, I know the power of the blood of the Lamb, the cleansing flow of Calvary to redeem fallen man. Though you were rejected and your love was more than good, you carried on. Lord, you left your Father, you came to set men free, to give me